ಒಬ್ಬ ವಯಸ್ಸಾಗಿರೋ ಅಜ್ಜಿ ತೀರ್ಕೊಂಡ್ಬಿಡ್ತಾರೆ. ಯಮರಾಜ ಬಂದು ಅಜ್ಜಿಗೆ ಹೇಳ್ತಾರಂತೆ, ನೋಡಮ್ಮ ನೀನು ತುಂಬ ಒಳ್ಳೆ ಕರ್ಮಗಳನ್ನು ಮಾಡಿದ್ಯಾ, ನಿನಗೆ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತೀನಿ ಬಾ ಅಂತ. ಆವಾಗ ಅಜ್ಜಿ ಯಮರಾಜನಿಗೆ ಹೇಳುತ್ತಂತೆ, ಯಮರಾಜ ನಾನು ಒಂದು ಸಲ ಆದರೂ ನರಕನೂ ಕೂಡ ನನಗೆ ತೋರಿಸು, ನೀನು ನರಕ ಹೇಗಿರುತ್ತೆ ಅಂತ ನಾನು ನೋಡಬೇಕು ಅಂತ. ಅವಾಗ ಯಮರಾಜ ಸರಿ ಹಂಗಾರೆ ಫಸ್ಟ್ ನರಕ ತೋರಿಸ್ಕೊಂಡು ಆಮೇಲೆ ನಿಂಗೆ ಸ್ವರ್ಗ ಕರ್ಕೊಂಡು ಹೋಗ್ತೀನಿ ಬಾ ಅಂತ ಹೇಳಿ ಫಸ್ಟ್ ಎಲ್ಲಿ ಕರ್ಕೊಂಡು ಹೋಗ್ತಾನೆ? ಫಸ್ಟು ನರಕಕ್ಕೆ ಕರ್ಕೊಂಡು ಹೋಗ್ತಾನೆ. ನರಕಕ್ಕೆ ಅಜ್ಜಿ ಹೋಗುತ್ತೆ. ನರಕದಲ್ಲಿ ಎಲ್ಲ ಕಡೆ ಒಳ್ಳೆ ಸುಂದರವಾಗಿರುವಂಥ ಪರಿಸರ ಇದೆ. ಬಟ್ ಎಲ್ಲ ಒಬ್ರ ಜೊತೆ ಒಬ್ರು ಹೊಡೆದಾಡ್ತಿದ್ದಾರೆ. ಕೆಳಗಡೆ ತುಂಬ ಜನ ಹಿಂಗೆ ಕೂತಿದ್ದಾರೆ. ಮೇಲ್ಗಡೆ ಒಂದು ದೊಡ್ಡ ಪಾತ್ರೆಯಲ್ಲಿ ಅವ್ರಿಗೆಲ್ಲ ಆಹಾರವನ್ನು ಇಟ್ಟಿದ್ದಾರೆ. ಈ ಅಜ್ಜಿ ಹೋಗಿ ಕೇಳುತ್ತೆ, ಯಾಕೆ ಹಿಂಗೆ ಮೇಲ್ಗಡೆ ಆಹಾರ ಇಟ್ಟಿದ್ದಾರೆ, ನೀವೆಲ್ಲ ಕೆಳಗಡೆ ಕಿತ್ತಾಡ್ತಿದ್ದೀರಾ ಅಂತ. ಅವಾಗ ಕೆಳಗಡೆ ಇದ್ದವರೆಲ್ಲ ಹೇಳ್ತಾರಂತೆ, ಅಲ್ಲ ಈ ನರಕದಲ್ಲಿ ಯಾವುದು ಕೂಡ ಸರಿ ಇಲ್ಲ, ಮೇಲ್ಗಡೆ ಅನ್ನ ಇಟ್ಬಿಟ್ಟು ನಮಗೆಲ್ಲ ಕೆಳಗಿಟ್ಬಿಟ್ಟಿದ್ದಾರೆ, ನಮ್ಗೆ ಯಾರಿಗೂ ಈ ಒಂದು 15 ದಿವಸದ ಅನ್ನನೇ ಸಿಕ್ಕಿಲ್ಲ, ನರಕ ಇದು ಅಂತ ಹೇಳ್ತಾರಂತೆ. ಯಮರಾಜ ಅಜ್ಜಿನ ನೆಕ್ಸ್ಟು ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾರೆ. ಸೊ ಸ್ವರ್ಗಕ್ಕೆ ಹೋದಾಗ ಸ್ವರ್ಗದಲ್ಲೂ ಕೂಡ ಅದೇ ರೀತಿ ವಾತಾವರಣ ಇರುತ್ತೆ. ಕೆಳಗಡೆ ಹೀಗೆ ಜನಗಳು ಇರ್ತಾರೆ, ಮೇಲ್ಗಡೆ ಅನ್ನದ ಪಾತ್ರೆ ಇರುತ್ತೆ. ಬಟ್ ಆ ಸ್ವರ್ಗದಲ್ಲಿ ಹೇಗಿರುತ್ತೆ ಅಂದರೆ ಒಬ್ಬರ ಮೇಲೆ ಒಬ್ಬರು ಹತ್ತಿ ಅಲ್ಲಿಂದ ಅನ್ನ ತಗೊಬಂದು ಎಲ್ಲ ಹಂಚ್ಕೊಂಡು ತಿಂತಿರ್ತಾರಂತೆ. ಆವಾಗ ಅಜ್ಜಿಗೆ ಅರ್ಥ ಆಗುತ್ತಂತೆ, ಸ್ವರ್ಗ ನರಕ ಅನ್ನೋದೆಲ್ಲ ಸುಳ್ಳು, ನಮ್ಮ ಮನಸ್ಥಿತಿಯಲ್ಲಿ ಸ್ವರ್ಗ ನರಕ ಎಲ್ಲವೂ ಕೂಡ ಅಡಗಿದೆ ಅಂತ. ನಮ್ಮ ಮನಸ್ಥಿತಿ ನಮ್ಮ ಜೀವನವನ್ನು ಸ್ವರ್ಗವೂ ಆಗಿಸುತ್ತೆ, ನರಕವೂ ಕೂಡ ಆಗಿಸುತ್ತೆ.